ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಬಿಟ್ಟು ಹೋಗಿರ್ತಕ್ಕಂಥ 13,000 ಟೀಚರ್ಸ್ದು ಅಂದರೆ BJP ಸರ್ಕಾರ ಇರಬೇಕಾದ್ರೆ ಕೋಲಿಷನ್ ತಮ್ದಿತ್ತು. 13,000 ಟೀಚರ್ಸ್ನ ರಿಕ್ರೂಟ್ಮೆಂಟಿಗೆ ಹಂಗೆ ಬಿಟ್ಟಿದ್ರು. ಕರೆಕ್ಟಾ ನಮೋಶಿ ಅವರೇ? ಇದ್ರಿ. ಆದರೆ ನೀವು ಮುಂದುವರಿಸಲಿಲ್ಲ. ಆದರೆ ಒಂದು ನಿಮಿಷ ಕೋರ್ಟಲ್ಲಿ ಇತ್ತು. ನಾನು ಮುಗಿಸ್ತೀನಿ ಈಗ. ಪ್ರೊಸೆಸ್ ಮುಗಿದಿದೆ ಸರ್. ನಾನು ಮುಗಿಸ್ತೀನಿ. 13,000 ಟೀಚರ್ಸ್ದು ಕೂಡ ಸರ್ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಸರ್. ಅವ್ರು ಬಂದು ನಿಮ್ಮ ಹತ್ರ ಅಸೋಸಿಯೇಷನ್ ಅವ್ರು ನಿಮ್ಮ ಮನೆಗೆ ಬಂದಾರೆ, ನಿಮ್ಮ ಹತ್ರ ಬಂದಿದ್ದಾರೆ. ನೀವೆಲ್ಲರೂ ಕೂಡ ನನಗೆ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ. ಇಲ್ಲಿ ಪುಟ್ಟರಾಜ್ ಅವ್ರು ಇದ್ದಾರೆ, ಇವರೆಲ್ಲ ಬಂದು ತಲೆ ತಿಂತಾ ಇದ್ರು. ಯಾಕೆಂದ್ರೆ ನಮ್ಮ ಸರ್ಕಾರ ಇವಾಗ ಮಾಡಲಿಲ್ಲ ಅಂದರೆ ಸರ್ ಹೈಯೆಸ್ಟ್ ದುಡ್ಡು ಕೊಟ್ಟು ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಲಾಯರ್ಸ್ನ 2 ಸತಿ ಚೇಂಜ್ ಮಾಡಿದ್ದೀವಿ. ಸರಿ ಇಲ್ಲ ಅಂದ ಮತ್ತೆ ಚೇಂಜ್ ಮಾಡಬೇಕಾಗತ್ತೆ. ಸರ್ಕಾರದ ಹಣ ಅಂದರೆ ಸಾರ್ವಜನಿಕರ ಹಣ, ಶಿಕ್ಷಣ ಒಳ್ಳೇದು ಕೊಡಬೇಕು. ಆ ನಿಟ್ಟಿನ ಮೇಲೆ ತಗೊಂಡು ಇವತ್ತು 12,500 ಟೀಚರ್ಸ್ನ ಇತಿಹಾಸದಲ್ಲಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಆರ್ಡರ್ನ ತಗೊಂಡು ನಾವು ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು. ಜೊತೆಗೆ ನೀವು ಕೇಳಿದ್ರಿ ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ. ಸರ್ ಕಲ್ಯಾಣ ಕರ್ನಾಟಕಕ್ಕೆ, ಬರೀ ಕಲ್ಯಾಣ ಕರ್ನಾಟಕಕ್ಕೆ 5,600 ಚಿಲ್ಡ್ರೆ ಟೀಚರ್ಸ್ನ ನಾವು ತಗೊಳ್ಳೋದಕ್ಕೆ ಈ ಏನು ಇಂಟರ್ನಲ್ ರಿಸರ್ವೇಷನ್ ಅಂದ್ಬಿಟ್ಟು ಅಲ್ಲ. ಒಂದು ನಿಮಿಷ ನಾನು ಮುಗಿಸ್ತೇನೆ. ಒಂದು ನಿಮಿಷ ಇಂಟರ್ನಲ್ ರಿಸರ್ವೇಷನ್ ಒಂದು ನಿಮಿಷ 1 ವರ್ಷ ಆಗಿಲ್ಲ. ನಿಮ್ಮ ಮಾಹಿತಿ ತಪ್ಪು. ನಾನು ಒಂದು ನಿಮಿಷ ಹೇಳ್ತೀನಿ. ನಾನು ಇಲ್ಲ ಕ್ಯಾಬಿನೆಟ್ ಕೇಳಿ ನಾ ಕರೆದ ನೀವು ಹೊತ್ತು ಮಾತಾಡೋದು ಬೇರೆ ಆಗ್ತಿದೆ. ಮಾನ್ಯ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷ 2 ನಿಮಿಷ ನಾನು ಕೇಳ್ತು ಬರ್ರಿ. ಇಲ್ಲ ಮಾತಾಡಿದ್ರೆ ಮಾನ್ಯ ಅಧ್ಯಕ್ಷ ಅವ್ರ ಮಾಹಿತಿ ತಪ್ಪು. ಯಾಕೆಂದ್ರೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ. ಆ ಸಂದರ್ಭದಲ್ಲಿ 80% ಯಾವ್ದಾದ್ರು ಖಾಲಿ ಹುದ್ದೆ ಇದೆ ನನ್ನ ಇಲಾಖೆಯಲ್ಲಿ ಮತ್ತೆ ಎಲ್ಲ ಇಲಾಖೆಯಲ್ಲೂ ಮಾಡಬೇಕು ಅಂದ್ರು. ಅದು ಈ ಫೆಬ್ರವರಿ. ಆ ಫೆಬ್ರವರಿ ಆದ್ಮೇಲೆ ಈ ಇಂಟರ್ನಲ್ ರಿಸರ್ವೇಷನ್ ಸರ್ ನನಗೂ ಆಸೆ ಇದೆ, ಹೊಟ್ಟೆ ಉರಿತಾ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇಂಟರ್ನಲ್ ರಿಸರ್ವೇಷನ್ ಬರೀ ನನ್ನ ಇಲಾಖೆಗಲ್ಲ, ಅದು ಇಡೀ ರಾಜ್ಯದಲ್ಲಿ ಕೆಲವು ಸಮಾನತೆಯನ್ನು ತರ್ತಕ್ಕಂಥ. ಆಮೇಲೆ 100ಕ್ಕೆ 100 ಇಂಟರ್ನಲ್ ರಿಸರ್ವೇಷನ್ ಏನಿದೆ ಅದನ್ನು ಬದ್ಧವಾಗಿ ನಾವು ಇದನ್ನ ಕ್ರಿಯಾರೂಪಕ್ಕೆ ತಂದೆ ತರ್ತೀವಿ. 19ನೇ ತಾರೀಕು ಅಂದರೆ ನಾಳೆ. ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಕ್ಯಾಬಿನೆಟ್ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸರ್ ಎಲ್ಲರಿಗೂ ಅವ್ರಿಗೆ ಹಕ್ಕಿರ್ತದೆ ಸರ್, ಅವ್ರವ್ರ ಸಮಾಜದವ್ರು ಕೇಳ್ತಾರೆ. ಅದನ್ನ ನಾವು ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನನಗೇನಿಲ್ಲ, ನೀವು ಯಾವತ್ತು ಕೊಡ್ತೀರಿ, ಇವತ್ತು ಬಂತು ನಾಳೆಯಿಂದ ತಗೊಳ್ಬೋದು ಅಂತ ಹೇಳಿದ್ರೆ ನಾನು 2-3 ವರ್ಷ ತಗೊಳ್ಳೋದಿಲ್ಲ. ನನ್ನ ಪ್ರಕಾರ 3 ರಿಂದ 4 ತಿಂಗಳು ಹೈಯೆಸ್ಟ್ ಅಲ್ಲಿ ನಾನು ರಿಕ್ರೂಟ್ಮೆಂಟ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ 100ಕ್ಕೆ 100 ನಾವು ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರದಿಂದ ಸರ್, ಹಿಂದೆ ಹೋಗೋದಿಲ್ಲ. ಆದರೆ ನೀವೇನು ಹೇಳಿದ್ರಲ್ಲ ಈ ಕಡೆ ಬಂದು 5,600 ಬರೀ ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯಕ್ಕೆ ಬರೀ 5,000 ಸರ್. ಅಂದರೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಾವು